Hello students, welcome to my channel English with Basraj sir. My name is Basrajappa. Today, let's learn about some basic spoken English class. Today, let's learn about ಜನರಲ್ ಎನ್ಕ್ವೈರೀಸ್, ಸಾಮಾನ್ಯ ವಿಚಾರಣೆ. ಅಂದರೆ ನಾವು ಅಪರಿಚಿತರ ಜೊತೆಗೆ ಹೌ ಟು ಸ್ಪೀಕ್ ಇನ್ ಇಂಗ್ಲಿಷ್ ವಿತ್ ಸ್ಟ್ರೇಂಜರ್ಸ್. ಫಾರ್ ಎಕ್ಸಾಂಪಲ್, ನಿನ್ನ ಅಥವಾ ನಿಮ್ಮ ಹೆಸರೇನು ಅಂತ ಇತ್ತು. ಇದಕ್ಕೆ ಏನು ಇಂಗ್ಲಿಷಲ್ಲಿ ಏನು ಹೇಳ್ಬೋದು? ವಾಟ್ಸ್ ಯುವರ್ ನೇಮ್, ವಾಟ್ಸ್ ಯುವರ್ ನೇಮ್ ಅಂತ ಹೇಳ್ಬೇಕು. ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಅಂತ ಹೇಳ್ಬೋದು. ಅಥವಾ ನಿಮ್ಮ ಹೆಸರು ತಿಳಿದುಕೊಳ್ಳಬಹುದಾ? ನಾವು ರೆಸ್ಪೆಕ್ಟ್ಫುಲ್ ಆಗಿ ದೊಡ್ಡವರಿಗೆ, ಹಿರಿಯರಿಗೆ ಈ ರೀತಿಯೂ ಕೇಳ್ಬೋದು. ನಿಮ್ಮ ಹೆಸರನ್ನು ತಿಳಿದುಕೊಳ್ಳಬಹುದಾ ಅನ್ನೋದಕ್ಕೆ ಮೇ ನೋ ಯುವರ್ ನೇಮ್ ಪ್ಲೀಸ್. ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ಮೇ ನೋ ಯು ಪ್ಲೀಸ್. ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರು ಲೇಡಿ ಆಗಿದ್ರೆ, ನನ್ನ ಹೆಸರು ಸಬೀತಾ. ಮೈ ನೇಮ್ ಈಸ್ ಸಬೀತಾ. ಅಥವಾ ಅಲ್ಲಿ ಜೆಂಟ್ಸ್ ಆಗಿದ್ರೆ ಮೈ ನೇಮ್ ಈಸ್ ಮೋಹನ್, ಮೈ ನೇಮ್ ಈಸ್ ರಾಜು. ಅಥವಾ ಐ ಆಮ್ ರಾಜು, ಐ ಆಮ್ ಮೋಹನ್, ಐ ಆಮ್ ಸಬೀತಾ ಅಂತಲೂ ಹೇಳ್ಬೋದು. ನೆಕ್ಸ್ಟು, ನೀವು ಏನು ಕೆಲಸ ಮಾಡ್ತಿದ್ದೀರಿ, ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಪ್ರೊಫೆಷನ್ ಯಾವುದು. ವಾಟ್ ಡು ಯು ಡೂ, ಅದಕ್ಕೇನು ವಾಟ್ ಡು ಯು ಡೂ, ವಾಟ್ ಡು ಯು ಡೂ ಅಂತ ಕೇಳಿದ್ರಾಯ್ತು. ಅಥವಾ ವಾಟ್ಸ್ ಯುವರ್ ಪ್ರೊಫೆಷನ್, ವಾಟ್ ಡು ಯು ಡೂ ಫಾರ್ ಲಿವಿಂಗ್, ನೀವು ಜೀವನೋಪಾಯಕ್ಕೆ ಏನು ಮಾಡ್ತಾ ಇದ್ದೀರಾ. ಐ ಆಮ್ ಎ ಡ್ರೈವರ್, ಐ ಆಮ್ ಎ ಕಾರ್ಪೆಂಟರ್, ಐ ಆಮ್ ಎ ಟೀಚರ್, ಐ ಆಮ್ ಎ ಡಾಕ್ಟರ್. ಈ ರೀತಿ ಏನು ಬೇಕಾದರೂ ಹೇಳ್ಬೋದು. ನಾನೊಬ್ಬ ಶಿಕ್ಷಕ, ಐ ಆಮ್ ಎ ಟೀಚರ್, ಐ ಆಮ್ ಎ ಟೀಚರ್. ಟೀಚರ್, ಡಾಕ್ಟರ್ ಇವೆಲ್ಲ ಕಾಮನ್ ಜೆಂಡರ್. ಇದು ಬೋತ್ ಲೇಡೀಸ್ ಜೆಂಟ್ಸ್ ಎರಡಕ್ಕೂ ಒಂದೇ. ಅದು ನಾನೊಬ್ಬ ಕಲಾವಿದನಿಗೆ ಆರ್ಟಿಸ್ಟ್, ಐ ಆಮ್ ಎನ್ ಆರ್ಟಿಸ್ಟ್. ಐ ಆಮ್ ಎ ಡಾಕ್ಟರ್, ಐ ಆಮ್ ಎ ಡ್ರೈವರ್, ಐ ಆಮ್ ಎನ್ ಇಂಜಿನಿಯರ್, ಐ ಆಮ್ ಎನ್ ಏರ್ ಹೋಸ್ಟೆಸ್, ಐ ಆಮ್ ಎ ಕಾರ್ಪೆಂಟರ್, ಐ ಆಮ್ ಎ ಬ್ಲ್ಯಾಕ್ ಸ್ಮಿತ್. ಆ ಥರ ಏನು ಬೇಕಾದ್ರೂ ಹೇಳ್ಬೋದು. ನೆಕ್ಸ್ಟು, ನೀವು ಎಲ್ಲಿಗೆ ಹೋಗ್ತಿದ್ದೀರಾ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ. ವೇರ್ ಡು ಯು ವಾಂಟ್ ಟು ಗೋ. ನೀವು ಎಲ್ಲಿಗೆ ಹೋಗ್ತಾ ಇದ್ದಕ್ಕೆ ವೇರ್ ಡು ಯು ವಾಂಟ್ ಟು ಗೋ. ವೇರ್ ಆರ್ ಯು ಗೋಯಿಂಗ್ ಅದಂತೂ ಹೇಳ್ಬೋದು. ಅಥವಾ ವೇರ್ ಆರ್ ಯು ಗೋಯಿಂಗ್. ವೇರ್ ಆರ್ ಯು ಗೋಯಿಂಗ್. ಅದಕ್ಕೆ ಅವರು ಐ ಆಮ್ ಗೋಯಿಂಗ್ ಟು ಚೆನ್ನೈ ಅಂತ ಹೇಳ್ಬೋದು. ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಈ ಥರ ಏನು ಬೇಕಾದ್ರೆ ಹೇಳ್ಬೋದು. ವೇರ್ ಆರ್ ಯು ಗೋಯಿಂಗ್. ನಾನು ದೆಹಲಿಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಮೇ ನೋ ಯುವರ್ ಮದರ್ ಟಂಗ್ ಅಂದರೆ ನಿಮ್ಮ ಮಾತೃಭಾಷೆ ಯಾವುದು.
ನಿಮ್ಮ ಮಾತೃಭಾಷೆ ಯಾವುದು ಅನ್ನೋದಕ್ಕೆ ಮೇ ನೋ ಯುವರ್ ಮದರ್ ಟಂಗ್. ಮದರ್ ಟಂಗ್ ಅಂದರೆ ಮನೇಲಿ ಮಾತಾಡೋ ಭಾಷೆ, ಮದರ್ ಟಂಗ್. ಅದಕ್ಕೆ ಅವ್ರು ಹೇಳ್ತಾರೆ ತಮಿಳ್ ಅಥವಾ ತಮಿಳು ಅನ್ನೋದಕ್ಕೆ ತಮಿಳು ಅಥವಾ ತೆಲುಗು. ಆ ಥರ ಅದಕ್ಕೆ ತಮಿಳ್. ಮೈ ಮದರ್ ಟಂಗ್ ಇಸ್ ತಮಿಳ್, ಮೈ ಮದರ್ ಟಂಗ್ ಇಸ್ ತೆಲುಗು, ಆ ಥರ ಹೇಳ್ಬೋದು ನೀವು. ಆಮೇಲೆ ನೀವು ಅವ್ರನ್ನ ಕೇಳ್ಬೋದು, ಟುಡೇ ಈಸ್ ವೆರಿ, ಈ ದಿನ ತುಂಬ ಶೆಕೆ ಅಲ್ಲವೇ, ಈ ದಿನ ತುಂಬ ಶೆಕೆ ಅಲ್ವೇ. ಈ ದಿನ ತುಂಬ ಶೆಕೆ ಅಲ್ವೇ ಅನ್ನೋದಕ್ಕೇನು, ಟುಡೇ ಇಸ್ ವೆರಿ ಹಾಟ್, ಟುಡೇ ಇಟ್ಸ್ ವೆರಿ ಹಾಟ್. ಅಲ್ವೇನಕ್ಕೆ ಇಸಂಟ್ ಇಟ್, ಇದು ಕ್ವಶನ್ ಟ್ಯಾಗ್, ಇಸಂಟ್ ಇಟ್ ಅಂತ ಕೇಳ್ಬೋದು. ನೀವು ಸ್ವಲ್ಪ ಕಿಟಕಿ ತೆರಿತೀರಾ? ನೀವು ಸ್ವಲ್ಪ ಕಿಟಕಿ ತೆರೀತೀರಾ? ಕಿಟಕಿ ತೆರೆಯುತ್ತೀರಾ? ಅನ್ನೋದಕ್ಕೇನು, will you open the window please? Will you open the window please? Will you open the window please? ಅದಕ್ಕೆ ಅವ್ರು ಹೇಳ್ತಾರೆ ಖಂಡಿತ, 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 ಧಾರಾಳವಾಗಿ, ಧಾರಾಳವಾಗಿ, ಆಫ್ ಕೋರ್ಸ್, sure, they will open the window. ನೀವು ಒಬ್ಬರೇ ಪ್ರಯಾಣ ಮಾಡುವಿರಾ? Do you travel alone? Do you travel alone? ಅಂತ ಕೇಳೋದು. ಕೆಲವು ವೇಳೆ ಅದಕ್ಕೆ ಅವ್ರು ಹೇಳ್ತಾರೆ, ಕೆಲವು ವೇಳೆ ನಾನು ಒಂಟಿಯಾಗಿ ಪ್ರಯಾಣ ಮಾಡುತ್ತೇನೆ. ಅದಕ್ಕೇನು, ಕೆಲವು ವೇಳೆ ನಾನು ಒಂಟಿಯಾಗಿ ಪ್ರಯಾಣ ಮಾಡುತ್ತೇನೆ ಅನ್ನೋದಕ್ಕೆ sometimes I travel alone ಅಂತ ಹೇಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ನಾವು ಅಪರಿಚಿತ ಟ್ರೈನಲ್ಲಿ, ಬಸ್ಸಲ್ಲಿ ಮಾತಾಡೋದು ಹೇಗೆ ಅಂತ ಕಲ್ತ್ಕೊಂಡು. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ವಂದಿಸ್ತೇನೆ. ಥ್ಯಾಂಕ್ ಯು ಆಲ್.